ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಶಾಂಕ್ ಆಚಾರ್ಯ ಯೂಟ್ಯೂಬ್ ಚಾನಲ್. ಸೊ ಮೊದಲಿಂದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಪೊಂಗಲ್, ಸುಗ್ಗಿ ಹಬ್ಬ. ಸೊ ವರ್ಷದ ಮೊದಲನೇ ಹಬ್ಬ. ಸೊ ನಮ್ಮ ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರಗಳು ನಡೀತದೆ. ಸಾಂಗು ಹಾಕಿದ್ದೀನಿ, ದನ ಕಾಯೋನು. ಇರಿ ಇನ್ನು ಪೂಜೆ ಮಾಡಿ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಇನ್ನು ನೋಡಿ ರೆಡಿ ಆಗಿಲ್ಲ, ಎಷ್ಟೊತ್ತಾದರೂ ಇನ್ನು. ಏನ್ರಿ ನಮ್ಮೂರಲ್ಲೂ ಬ್ಯಾನರ್ ಹಾಕಂಗೆ ಮಾಡೋರಂದ್ರೆ ಗಿಲ್ಲಿದು ನೆಕ್ಸ್ಟ್ ಲೆವೆಲ್ ಅಂತ ತಿಳ್ಕೊಬೇಕು ನೀವು. ಸೊ ಗಿಲ್ಲಿ ಬಗ್ಗೆ ಹೇಳಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಮ್ಮೂರಲ್ಲಿ ಇದುವರೆಗೂ ಒಂದೇ ಒಂದು ಸಹ ಯಾವ ಹೀರೋದು ಕೂಡ ಹಾಕಿಲ್ಲ ಬ್ಯಾನರು. ಫಸ್ಟ್ ಟೈಮು ಬೀವಸಳ್ಳಿಯಲ್ಲಿ ಒಂದು, ನನ್ನ ಪ್ರಕಾರ ನಾನು ಯಾವುದು ನೋಡಿಲ್ಲಪ್ಪ. ಇಷ್ಟು ದಿನ ಇದ್ದೀನಿ, ಯಾವುದು ನೋಡಿಲ್ಲ. ಗಿಲ್ಲಿದು ಫಸ್ಟು ಬ್ಯಾನರ್ ಹಾಕೋರಂದರೆ ಇನ್ನು ಅವ್ನ ಕ್ರೇಜ್ ಎಲ್ಲಿದೆ ಅಂತ ನೀವು ಲೆಕ್ಕ ಮಾಡಿರಿ. ಯಾವ ಥರ ನೆಕ್ಸ್ಟ್ ಲೆವೆಲ್ ಬಿಡ್ರಿ, ಭಯಂಕರ. ಸೊ ನಾನು ವೋಟ್ ಮಾಡಿದ್ದೀನಿ, ನೀವೆಲ್ಲರೂ ವೋಟ್ ಮಾಡಿ. ವೋಟ್ ಫಾರ್ ಗಿಲ್ಲಿ, ಗೆಲ್ಸೋಣ, ನೋಡೋಣ. ಕಾರ್ ಫುಲ್ಲು ಡಸ್ಟ್. ಆನ್ ಮಾಡಿದ್ದೀರಾ ಮೋಟ್ರು? ನೋಡಿ ಯಾವ ಥರ ಡಸ್ಟ್, ಫುಲ್ಲು ಡಸ್ಟ್ ಆಗಿದೆ. ನಮ್ಮಪ್ಪ ಆ್ಯಕ್ಚುಲಿ ವಾಶ್ ಮಾಡೋ ಅಂದರು, ನಾನೇ ವಾಶ್ ಮಾಡಿದ್ದೀರಾ ಸುಮ್ಮನೆ. ಇವಾಗ ನೋಡಿ ಹೆಂಗೆ ವಾಶ್ ಮಾಡ್ತೀನಿ ಅಂತ. ಬೇರೆ ಥರ ವಾಶ್ ಮಾಡೋದು ನೆಕ್ಸ್ಟ್ ಲೆವೆಲ್. ವಾಷಿಂಗ್ ಮಾಡೋದು ನೋಡಿ ಇದೇ ಥರ ನೋಡಿ. ಸ್ವಲ್ಪ ಆ ಕಡೆ ಹೋಗ್ತೈತೆ ನೋಡಿ, ಒಳಗಡೆಯಿಂದ ವಾಷಿಂಗ್ ಹಿಂಗೆ ನಮ್ಮದು. ಇವಾಗ ಮುಂದೆ ಹೋಗೋಣ ಇರಿ. ಹಿಂಗಿದೆ ವಾಷಿಂಗು, ಡಿಫ್ರೆಂಟ್ ಟೈಪ್ಸ್ ಆಫ್ ವಾಷಿಂಗ್. ಹೀಗೆ ಜಲಧಾರೆ. ಗೊತ್ತಾ, ಕಾರಾಗೆ ಬರ್ತಾರಲ್ಲ ನಿಜ. ನಾನು ಬಾರ ಬಸ್ಸಿಗೆ ಹೋಗ್ಬಿಡ್ತಾ ಇದ್ದೆ. ಏನಾಗೈತಿ ಇವಾಗ ನಿನಗ? ಧೂಳು ಕಾಲು ಎತ್ಕೊಂಡು ನೋಡು, ನಿಂತ್ಕೊಂಡು ನೋಡು ಆಚೆ ನಿಂಕ. ಇಷ್ಟೇನಕ್ಕೆ ಒಂದು ಎತ್ಕೊಂಬ ಮಡುಗು ಅದು ಇರ್ಲಿ, ಅದು ಅಲ್ಲೇ ಇಂದ ದೇವ್ರಿಗೆ ಇಲ್ಲಿ ಅಲ್ಲಿ ಬೇರೆ ತಗೊಂಡು ಚೇಂಜ್ ತಗೊಂಡು ಸಾಕು. ಅಲ್ಲಿ ಬಂದು ಬಾಗಲ ಬಂದು ಗಾಡಿ ತೆಗಿಕೊಂಡು ಒಂದು ಕೈಗೊಂದು ಮಕ್ಕಳ ಮೇಲ್ಕೊಂತದೆ ಬಿಟ್ಟಿದ್ರೆ ಆಚೆ. ಆ ಗಣೇಶನೇ ಕಾಣ್ಸಲ್ಲ, ಅಲ್ಲಿ ಹಾಕ್ತೀರಿ, ಹಿಂಗೆ ಹಾಕಿದ್ರಿ ಇಷ್ಟಪ್ಪ ಹೂವ ಕುಡಿಯಲಿ ಮುಡ್ಕ ಅರ್ಧ ಮಾಡ್ಕೊಡಿ ಹಾಕು. ಏನು ಬೆಳಗ್ಗೆ ಗಾಡಿ ಎತ್ತೋದು ಲಕ್ಷಣವಾಗಿ ಸ್ವಲ್ಪ ಏನೋ ಕಲ್ತ್ಕಾರ ಅಷ್ಟೇ. ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗಾಡಿ ಎತ್ತೋದು ಅನ್ಬಿಟ್ಟು ಸುಮ್ನೆ ಕಾರ್ಯಕ್ಕೊಂದು ಹೋಗ್ಬಿಡ್ತೀನಿ ಅಂದ್ಬಿಟ್ರೆ ಆಗಲ್ಲ. ಇವಾಗ ಧೂಳ ಐತೆ ಅಲ್ಲ, ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಕ್ಲೀನ್ ಮಾಡಿಸ್ಕೊಬೇಕು, ಇಲ್ಲಾಂದ್ರೆ ಆಚೆ ನಾನೇ ಧೂಳಾಗಿರ್ಲಿ ಅಂತ ನಾನು ಹೇಳಿದ್ರೆ ಆಚೆ ತೊಳೆದಿದ್ರೆ ಸಾಕಾಗಿತ್ತು. ಏನು ಒಳಗಡೆ ಒಳಗಡೆ ಹೇಗೈತೆ ನೋಡು. ಅದು ಟ್ರಿಪ್ ಹೋಗಿ ಬಂದಾಗ ಮಾತ್ರ ಅಷ್ಟೇ. ಟ್ರಿಪ್ ಹೋಗಿ ಬಂದು ಎಷ್ಟು ದಿವಸ ಆಯ್ತು? ಮುಂಚೆ ಹೆಂಗಿತ್ತು ಗೊತ್ತಾ ಕಾರು? ಅದಕ್ಕೆ ಮುಂಚೆ ಮಾಡಿಸೋದು. ಟ್ರಿಪ್ ಹೋಗಿ ಬಂದ್ರೆ ಮಾಡಿಸ್ಬೇಕು ತಾನೆ ಮೇಡಮ್. ಹಿಂಗ್ಯಾ ಏನೋ ಹೋದ್ರೆ ಕ್ಲೀನ್ ಆಗಿರ್ಬೇಕು. ಆಚೆ ಕಾರ್ ನೋಡ ಈ ಕಡೆ ಪಾರ್ಟ್ಸ್ ನೋಡಿ ಹೇಳ್ಬಿಟ್ಟು ಆ ತರ ಧೂಳು. ಅಟ್ಲೀಸ್ಟ್ ಒಂದು ಯಾರು ಗಾಡಿ ಒಂದು ಬಕೆಟ್ ನೀರು ಎತ್ಕೊಂಡು ವರ್ಷನಕ್ಕಾಗಿಲ್ಲ ಅನ್ಕೊಂತಾರೆ ಯಾರು ನೋಡಿದ್ರೆ ಅವರು. ಅದೇ ಇಂಥ ಕೆಲಸ ಇವೆಲ್ಲ ಮಾಡಿದ್ರೆ ಮಾಡ್ತೀಯ, ಬೇರೆ ಇನ್ನೇನಿಲ್ಲ ನಿನ್ ಕೆಲಸ. ಸುಮ್ಮನೆ ನಾನು ನಿಜವಾಗಿ ಬರೀ ಬೇಜಾರಾಗ್ತದೆ ಕಾರಲ್ಲಿ ಲೆಕ್ಕಾಕಿ ಬೇಜಾರದ. ಆರಾಮಾಗ ಬಸ್ಸಲ್ಲಿ ಹೋಗಿ ಬರ್ತಾ ಇದ್ದೆ, ಇಲ್ಲ ಗಾಡಿಯಲ್ಲಿ ಹೋಗಿ ಬರ್ದು ಇಷ್ಟೊತ್ತು ಕಾಲ ಹೋಗ್ಬಿಟ್ಟು 10 ಗಂಟೆ ಕಾಲ ಹೋಗ್ತಾ ಇದ್ದೆ. 12 ಗಂಟೆ 1 ಗಂಟೆ ಇದ್ಬಿಟ್ಟು ತಿರ್ಗಿ 3 ಗಂಟೆ ಕಾಲ ಬಂದು ಡೈರಿ ತೆಗಿತಾ ಇದ್ದೆ. ಇವಾಗ ಯಾರು ಹೋಗ್ಬೇಡ ಅಂತ ನೋಡಿ. ಅಲ್ಲಿ ಕಡೆ ದೇವಸ್ಥಾನದ ಕಡೆ 1 ನಿಮಿಷ ಯಾಕೆ ನೋಡಿ, ಅಲ್ಲಿ ನಿಲ್ಸ್ಬಿಟ್ಟು ನೋಡ್ಬೇಕು. ಇಲ್ಲಿ ಫೋಟೋ ಅದೇ ದೇವಸ್ಥಾನ ಒಂದು ರೌಂಡು ಹಿಂಗೆ ಹೋಗಿ ಊಚು ಮನೆ ಹೋಗ್ಬಿಡ್ತೀನಿ.
ಏನ್ ತೆಗಿಬೋದು? ಏನು ಕಾಣಿಸ್ತೈತೆ ಹೇಳ. ಎಲ್ಲ ಹೋಗ್ತಾ ಕೇಳ್ಬಾರ್ದು ಹಂಗೆ ಚಿಕ್ಕವರು. ವ್ಲಾಗ್ ಹಾಕ್ತೀನಿ ನೋಡ್ಕೋ ಎಲ್ಗ್ ಹೋಗ್ತಾ ಇರೋದು ಅಂತ. ಅವತ್ ಹೇಳಿಲ್ಲ ಯಾರು ಗ್ಯಾಂಗ್? ಯಾರು ಇವನ್ ಯಾರು? ಏ ಗಣಗಿರೀಶ್ ಏನೋ ಸಮಾಚಾರ? ಲವ್ ಕಿತ್ತಾಕ್ದಾರ ನೀನ್ ಅದನ್ನ? ಏ ಗಿಲ್ಲಿಗೆ ವೋಟ್ ಮಾಡೋ. ನಾವ್ ಹಾಕಿದೇವಪ್ಪ. ಸೊ ನಾನು ಇವಾಗ ಚಿಂತಾಮಣಿಯಲ್ಲಿರುವ ಕೈವಾರ್ ಟೆಂಪಲ್ಗೆ ಬಂದಿದ್ದೀನಿ. ಸೊ ಪ್ರತಿ ವರ್ಷ ಬರ್ತೀನಿ. ಸೊ ಪ್ರತಿ ವರ್ಷ ಇಲ್ಲಿಗೆ ಬರೋದು ಏನಕ್ಕಂದರೆ ನಮ್ಮ ಅಪ್ಪ ಮಾಲೆ ಹಾಕಿರ್ತಾರೆ. ಅದಕ್ಕೋಸ್ಕರನೇ ಸುಮಾರು ಒಂದು 5 to 6 ಇಯರ್ಸಿಂದ ಬರ್ತಾಯಿದ್ವಿ. ಯಾವುದೋ 1 ವರ್ಷ 2 ವರ್ಷ ಮಿಸ್ ಮಾಡಿರ್ತೀವಿ. ಸ್ವಲ್ಪ ಏನೋ ನಮ್ಮ ಅಕ್ಕ ಮದುವೆ ಅಂಥ ಟೈಮಲ್ಲಿ ಮೋಸ್ಟ್ಲಿ. ಈ ವರ್ಷನೇನೋ ಸುಮಾರಾಗಿ ಕ್ರೌಡ್ ಇದೆ. ಇವತ್ತು ಇಷ್ಟು ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ನಾವು ಬಂದಿದ್ದು. ಅದಕ್ಕೋಸ್ಕರನೇ ಸ್ವಲ್ಪ ಜನ ಇದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ನಾವು ಬಿಟ್ಬಿಡ್ತಾ ಇದ್ವಿ ಇಲ್ಲಿ ಜಾಗ. ಸ್ವಲ್ಪ ಲೇಟಾಗಿ ಬಂದಿರೋದು ಕಾರಣದಿಂದ ಏನು ಮಾಡೋಕ್ಕಾಗಲ್ಲ. ಸಂಕ್ರಾಂತಿ ಸ್ಪೆಷಲ್ ಜಿ ಕಾರ್ನ ಹುಡುಕ್ತಾ ಆಡ್ತಾ ಇದೆ ನೋಡಿ ಯಾವುದು ಅಂತ ನೋಡಿ. ನೋಡಿ ಏನು ಈ ಥರ ಹುಡುಕ್ಲಾ ಆಡ್ತಾ ಇದೆ. ಕಾರೇ ಕಾಣಿಸಿಲ್ಲ ನಮ್ಮ ಅಜ್ಜಿಗೆ ಯಾವುದು ಅಂತ. ಸೊ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಸೊ ಈ ಟೆಂಪಲ್ ಬಂದು ಭೀಮಲಿಂಗೇಶ್ವರ ಟೆಂಪಲ್. ಇದು ಒಂದು ಅರ್ಜುನ ಲಿಂಗೇಶ್ವರ. ಸೊ ಇದು ಆ್ಯಕ್ಚುಲಿ ಏನು ನಾರ್ಮಲ್ ಬರೀ ಟೆಂಪಲ್ಲೇ ಅಲ್ಲ, ಇದೊಂದು ಕೇವ್ ಇದು ಆ್ಯಕ್ಚುಲಿ. ಸೊ ಇದು ಒಂದು ಯಾವಾಗ ಕಟ್ಟಿರೋದಂದರೆ 18th ಸೆಂಚುರಿಯಲ್ಲೇನೋ ಕಟ್ಟಿರೋದಿದು. ಇಲ್ಲೊಂದು ಮಂಗ ಇದೆ ನೋಡಿ. ಸೊ ಹಾಗೆ ಒಳಗೆ ಬಂದರೆ ಇದೆಲ್ಲ ವಿಗ್ರಹಗಳಿರುತ್ತೆ ಇಲ್ಲಿ. ಈ ವಿಗ್ರಹಗಳೆಲ್ಲ ಏನು ಹೇಳುತ್ತೆ ಅಂದರೆ, ಇಲ್ಲಿ ಯಾರೋ ಒಂದು ಸರಿ ಗುರು ಒಂದು ಕಲ್ಲು ಕಟ್ಬಿಟ್ಟು ಏನೋ ಹೇಳಿದ್ರಂತೆ, ಇದನ್ನು ಸಕ್ಕರೆ ಆಗೋವರೆಗೂ ಏನೋ ಇರಬೇಕು ಅಂತ. ಅಷ್ಟು ಉಜ್ಜಿ ಮಡಗಿದ್ರಂತೆ ತಾತಯ್ಯನವರು. ಏನೇನೋ ಸ್ಟೋರಿ ಇದೆ. ಸೊ ವಿಗ್ರಹಗಳು ನೋಡ್ಕೊಳ್ಳಿ. ಸೊ ಆ್ಯಕ್ಚುಲಿ ವಯಸ್ಸಾದವರು ಏನು ನೋಡ್ಕೊಂಬರ್ಬೇಕು ಅಂತ ಏನಿಲ್ಲ ನೋಡಿ. ಇಲ್ಲಿಂದ ಬರ್ಬೋದು ಬೇಕಾದರೆ. ಹೊಸ್ದಾಗಿ ಮಾಡಿರೋದು ಇದು. ಹಿಂಗಿಂದ ಬಂದು ಅಲ್ಲಿದೆ, ಅಲ್ಲಿ ಬರ್ಬೋದು ಬೇಕಂದರೆ. ಇಲ್ಲಾಂದರೆ ನೋಡ್ಕೊಂಬಂದರೆ ಇಲ್ಲಿ ಬರ್ಬೋದು ನೀಟಾಗಿ. ವ್ಯೂ ಮಾತ್ರ ಸಾಕಾಗಿದೆ ಅಂದ್ಕೊಂಡ್ರಿ. ಆದರೆ ಬಿಸಿಲು ಜಾಸ್ತಿ. ಬಿಸಿಲಿಲ್ಲ ಅಂದರೆ ಇನ್ನೂ ಸೂಪರ್. ಈ ಟೈಮಲ್ಲಿ ಬಿಸಿಲು ಇದ್ದೇ ಇರುತ್ತೆ. ಇರೋ ಒಳಗಡೆ ಟೆಂಪಲ್ಲೇ ಯೋಗಿ ನಾರಾಯಣ ಮಠ. ಏನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರೋದು ಇವರು? ಅಲ್ಲೇನೋ ಬರ್ದವ್ರೆ, ಅದ್ರ ಪೇಂಟಲ್ಲಿ ಹೋಗ್ಬಿಟ್ಟೈತೆ ನೋಡೋದು. ಎಲ್ಲರೂ ಜಾರ್ತಾ ಇದ್ದಾರೆ ಇಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಸುಮ್ಮನೆ ಆಟ ಆಡೋಕೆ ಇರಬೇಕಾ? ಆಟ ಆಡೋದೇ ಇರಬೇಕು. ಹಾಂ, ಮತ್ತು ದೊಡ್ಡವ್ರು ಮಾಡಿದ್ರೆ ಏನೋ ಇರುತ್ತಲ್ಲ. ಹಾಂ. ದಿಸ್ ಪ್ಲೇಸ್ ಈಸ್ ಆ್ಯಕ್ಚುಲಿ ಕೈವಾರ ಕೇವ್. ವಂಡರ್ಫುಲ್ ಆಗಿದೆ. ನಾವು ಮೊದಲು ನೋಡ್ತಾ ಇರೋ ಕೈಲಾಸಗಿರಿಗೂ ಇವಾಗ ನೋಡ್ತಾ ಇರೋ ಕೈಲಾಸಗಿರಿಗೂ ಅಜಗಜಾಂತರ ಡಿಫ್ರೆನ್ಸ್. ತುಂಬ ಚೇಂಜಸ್ ಇದೆ ಗೈಸ್. ತಮಾಷೆನೆಲ್ಲ.
ಹಿಂಗೆಲ್ಲ ನಾವು ನಡ್ಕೊಂಡು ಹೋಗ್ತಾ ಇರಲ್ಲ, ಆ ಕಡೆ ಇಂದ ನಡ್ಕೊಂಡು ಬರ್ತಾ ಇದ್ದಿದ್ದು. ಟೆಂಪಲ್ ಇದ್ಯಾವುದು ದಕ್ಷಿಣ ಕೈಲಾಸ ಕ್ಷೇತ್ರ. ಫ್ಯೂಚರಲ್ಲಿ ನೋಡಿ ಈ ಥರ ಮಾಡ್ತಾರೆ ಕೈಲಾಸಗಿರಿನ ಅಂತ ಇವಾಗ ಹಾಕಿದ್ದಾರೆ. ಇಲ್ಲ ಈ ಥರನೇ ಒಳಗಡೆ ಹೋಗಿದ್ಯಾ ಗೊತ್ತಿಲ್ಲ, ಬನ್ನಿ ಹೋಗಿ ನೋಡೋಣ. ಸೊ ಎಂಟರಿಂಗ್ ಕೈಲಾಸಗಿರಿ, ನೀಟಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ವಾವ್, ಸಕ್ಕತ್ತಾಗಿದೆ. ನಾನು ಮೊದಲು ಈ ಥರ ನೋಡಿರಲಿಲ್ಲ, ಹೊಸ್ದಾಗಿ ಮಾಡಿರೋದು ಅನ್ಸುತ್ತೆ ಇದು. ನೋಡಿ ಇದೇ ಹೊಸ್ದಾಗಿ ಮಾಡಿರೋದು ವಿಗ್ರಹ. ಇಷ್ಟು ಜನ ಇರಲೇ ಇರಲಿಲ್ಲ, ಅದೇನಕ್ಕೆ ಇಷ್ಟು ಜನ ಆದರೂ ಗೊತ್ತಿಲ್ಲ, ಸಕ್ಕತ್ತಾಗಿದೆ ಫುಲ್. ಸೊ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಗಿರಿಜಾ ಕಲ್ಯಾಣಿ ಅಂತ ವಿಗ್ರಹಗಳಿರೋದು. ಇದೆಲ್ಲ ಹೊಸದಾಗಿ ಕ್ವೇರಿ ಮಾಡಿರೋದು, ನೀಟಾಗಿ ಲೈಟಿಂಗ್ಸ್ ಹಾಕಿ, ಫ್ಯಾನ್ಸ್ ಎಲ್ಲ ಫಿಟ್ ಆಗಿದೆ. ಹೆಂಗೈತೆ ನಾವು ಬಂದಾಗ ಹೆಂಗಿತ್ತಮ್ಮ ಇದೆಲ್ಲ, ಹೆಂಗೆ ಏನಿದೆ ಲೈಟ್ಗಳು ಸಾಕಾಗವ್ರೆ. ಆಮೇಲೆ ಗಿರಿಜಾ ಕಲ್ಯಾಣಿ ಅಂತ ಮಾಡೋರೆ. ಸೊ ಸ್ಟಿಲ್ ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್ ಗೈಸ್. ಸೊ ನೋಡ್ಬೋದು, ನೋಡಿ ಫುಲ್ಲು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ, ಇನ್ನೂ ಬೇಜಾನ್ ಮಾಡ್ತಾರೆ ಸಖತ್ತಾಗಿ. ದಿಸ್ ಈಸ್ ದ ರಿಯಲ್ ರಾಕ್. ಸಾಕಾಗಿದೆ ಒಳಗಡೆ ಮಾತ್ರ ಸಾಕಾಗಿದೆ ಅನ್ಕೊಳ್ಳಿ. ಬೆಂಕಿ ಮಸ್ತಾಗಿ ನಾವು ನೋಡಿರೋದಕ್ಕೂ ಇವಾಗ ನೋಡಿರೋದಕ್ಕೂ ನೆಕ್ಸ್ಟ್ ಲೆವೆಲ್. ಇಷ್ಟು ಜನ ಇರಲೇ ಇಲ್ಲ ನೋಡಿ, ಇಲ್ಲೆಲ್ಲ ಕಲ್ಲಿಗೆಲ್ಲ ಹಾಕಿದ್ದಾರೆ, ಏನೋ ಆರ್ಕೆ ಆಗಲ್ಲ ಏನೋ ಗೊತ್ತಿಲ್ಲ. ವ್ಯೂ ವಾಸ್ ಫ್ಯಾಂಟಾಸ್ಟಿಕ್. ಇಲ್ಲೆಲ್ಲೋ ಮಾಡಬೇಕಾಗಿತ್ತು ಪಾರ್ಕಿಂಗು, ಇವಾಗ ಪಾರ್ಕಿಂಗ್ ನೋಡಿ ಇಲ್ಲಿ ಮಾಡಿದ್ದಾರೆ. ಯಾಕಂದರೆ ಕನ್ಸ್ಟ್ರಕ್ಷನ್ ಫುಲ್ಲು ಆದಮೇಲೆ ಅದು ಎಲ್ಲೆಲ್ಲಿ ಬಿಡ್ತಾರೋ ಅವ್ರಿಗೆ ಗೊತ್ತು. ಡೈರೆಕ್ಟ್ ಮೇಲಕ್ಕೆ ಬರೋ ಥರ ಮಾಡ್ತಾ ಇದ್ದಾರೆ. ಸೊ ಕೈಲಾಸಗಿರಿ ಮುಗೀತು. ಸೊ ನೆಕ್ಸ್ಟ್ ಯಾವುದು ಇಲ್ಲ ಅಂದ್ಕೊತೀನಿ, ಹೋಗೋದೆ ಇವತ್ತಿನ ಡೇ ಇಷ್ಟೇ ಅಂದ್ಕೊತೀನಿ. ಸದ್ಯಕ್ಕೆ ಇಲ್ಲಿ ಪ್ಲೇಸಸ್ ಇರೋದು, ಯಾವುದಿದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಇರಿ, ಅಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಎಲ್ಲರೂ ಫ್ಯಾಮಿಲಿಯವರು. ಸೊ ನಾನು ನೋಡಿರೋ ಪ್ಲೇಸಸ್ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದರೆ ಕೈವಾರಲ್ಲಿ ನೋಡ್ಕೊಂಬಂದರೆ ನಿಮಗೆ ಈ ಥರ ಪ್ಲೇಸಸ್ ಫಸ್ಟಿಂದ ಯಾವ ಪ್ಲೇಸಸ್ ಬಂದರೆ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹಂಗೆ ನೋಡ್ಕೊಂಬಂದರೆ ಇಲ್ಲಿ ಆಲಮಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂತಿದೆ. ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನೋಡಿ, ಯಾರೂ ಇಲ್ಲ ಇವಾಗ ಸದ್ಯಕ್ಕೆ. ಡನ್ ವಿತ್ ಪ್ಲೇಸಸ್, ಗೋಯಿಂಗ್ ಟು ಹೋಮ್. ಸೊ ನೋಡಿದ್ರಲ್ಲ ಇವತ್ತಿನ ಡೇ ಹೇಗಿತ್ತು ಅಂತ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಗೈಸ್.